ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ರಾಜ್ಯದೆಲ್ಲೆಡೆ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಹಬ್ಬಿದ್ದು, ಬೆಳಗಾವಿಯ ಗುರ್ಲಾಪುರದ ಬಳಿ ಕಳೆದ 7 ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟವನ್ನು ಬೆಂಬಲಿಸಿ ಇಂದು ಬಳ್ಳಾರಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳು ರೈತರ ಹೋರಾಟಕ್ಕೆ ಕೈಜೋಡಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಕೈಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಮನವಿ ಪತ್ರವನ್ನ ಸಲ್ಲಿಸಿದರು. ರೈತರ ವಿರೋಧದ ಸರ್ಕಾರಕ್ಕೆ ರೈತ ವಿರೋಧದ ಸರ್ಕಾರಕ್ಕೆ ಸರ್ಕಾರ ಯಾಕೆ ಬಂದಿದ್ವು ಅಂತ ತಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯನೇ. ಗೊತ್ತಿರಲಿ ಸ್ನೇಹಿತರೆ, ಸುಮಾರು 6-7 ದಿನಗಳಿಂದ ರೈತರು ಬೆಳಗಾವಿಯಲ್ಲಿರುವುದು ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಧರಣಿಯನ್ನು ಕುಂತ್ಕೊಂಡಿದೆ. ಹಾಗೇನೆ ಈಗಿನ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಂತ್ಕೊಂಡಿದೆ. ಈಗಿನ ನಾವೇನು ವಿದ್ಯಾರ್ಥಿಗಳಿದ್ದೇವೆ, ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡಿತ್ತು. ಹಾಗೇನೆ ನಮ್ಮ ತಂದೆ ತಾಯಿ ಕೊಟ್ಟಾಗ ರೈತ ಕೊಟ್ಟಾಗ ಆಟ ಆಡ್ತಾ ಬಂದಿದೆ ಸರ್ಕಾರ. ಹಾಗೆ ನಾವು ಇಲ್ಲಿ ಬಂದಿರೋ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ರೈತರು ಬೇಡಿಕೆ ಏನಿಟ್ಟಿದ್ದಾರೆ ಮೂಲ ಬೆಂಬಲ ಕೊಡಿ ಅಂತಂದ್ರೆ ಆ ಬೆಂಬಲ ಕೊಡಬೇಕು. ಕೊಡ್ಲಿದ್ದೇನೆ ಏನಿರುತ್ತೆ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟಿಗೆ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯದಂತ ಹೋರಾಟ ಮಾಡುತ್ತೆ ರೋಟಿಗಿಳಿದು. ಗೊತ್ತಿರಲಿ ಸಿದ್ದರಾಮಯ್ಯನವರೇ, ಈಗಿನ ಮುಖ್ಯಮಂತ್ರಿ ನೀವೇನಾಗಿದ್ದೀರಿ, ಬರೀ ನೀವೊಂದು ಕಾಮಗಾರಿಗಳನ್ನು ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಿಂದ ರೈತ ನಿಧಿ ಯೋಜನೆ ಅಂತ ಸ್ಕಾಲರ್ಶಿಪ್ ಬರ್ತಿತ್ತು, ಆ ಸ್ಕಾಲರ್ಶಿಪ್ನ ಸರಿಯಾದ ರೀತಿಯಿಂದ ಕೊಡ್ತಾ ಇಲ್ಲ. ಬರೀ ವಿದ್ಯಾರ್ಥಿ ಮಕ್ಕಳು ರೋಟಿಗಿಳಿಬೇಕು. ಹಾಗೇನೆ ರೈತರು ಸತಿನತ್ತು ರೋಟಿಗೆ ಬಂದಿದ್ರೆ ಇಲ್ಲಿ ನಮ್ಮಲ್ಲಿ ಇರುವಂಥ ಬಡ ಮತ್ತು ಕುಟುಂಬ ಅಂತ ವಿದ್ಯಾರ್ಥಿಗಳು ಅಷ್ಟೇ ಇರೋದು. ಹಾಗೇನೆ ಇಲ್ಲಿ ಯಾರು ಅದಾನಿ ಮಕ್ಕಳಿಲ್ಲ, ಅಂಬಾನಿ ಮಕ್ಕಳಿಲ್ಲ, ಎಲ್ಲ ಇರೋದು ರೈತರ ಮಕ್ಕಳು. ರೈತರ ಮಕ್ಕಳಿಗೆ ಸರಿಯಾದ ರೀತಿಯಿಂದ ರೈತರಿಗೆ ಏನು ಬೆಂಬಲ ಕೊಡಲಿಲ್ಲ ರೈತರ ಮಕ್ಕಳೆಲ್ಲ ಬೀದಿಗೆ ಬರಬೇಕಾಗುತ್ತೆ. ಹಾಗೇನೆ ನಾನು ಹೇಳೋದು ಒಂದೇ, ರಾಜ್ಯ ಸರ್ಕಾರಕ್ಕೆ ರೈತರು ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆನ ಬೇಗ ಈಡೇರಿಸಬೇಕು. ಈಡೇರಿಸಲಿದ್ದಂದ್ರೆ ಮುಂದೊಂದು ದಿವಸ ಭಾಳ ಎಚ್ಚರಾಗಿರ್ಬೇಕಾಗುತ್ತೆ. ನೀವು ಭಾಳ ಗಂಭೀರವಾಗಿರ್ಬೇಕಾಗತ್ತೆ. ನೇಪಾಳ ಆಗಿದೆ, ಇವಾಗ ನೆಕ್ಸ್ಟ್ ಕರ್ನಾಟಕ ಆಗೋದು ಬೇಡ ಅಂತ ಹೇಳ್ತಾ ಇದ್ದೇನೆ ಈಗಿನ ರಾಜ್ಯ ಸರ್ಕಾರಕ್ಕೆ. ಹಾಗೇನೆ ಇಷ್ಟು ಹೇಳ್ತಾ ಇಲ್ಲೆಲ್ಲ ವಿದ್ಯಾರ್ಥಿಗಳು ಬಂದು ಏನಿದ್ದೀರಿ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ಇನ್ನು ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರಬೇಕಾಗಿತ್ತು, ರೈತ ನಿಧಿ ಎಂದು. ಆಗಿನ ಗೋರ್ಮೆಂಟ್ ಏನಿತ್ತು 2018ರಲ್ಲಿ 2023 ಮಟ್ಟ ಗೋರ್ಮೆಂಟ್ ಏನು ಬಂತು, ರೈತ ನಿಧಿ ಎಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಬಂದಿತ್ತು. ಆ ಸ್ಕಾಲರ್ಶಿಪ್ಪನ್ನು ಈಗಿನ ಸರ್ಕಾರ ತೆಗೆದಿದೆ, ವಿದ್ಯಾರ್ಥಿಗಳಿಗೋಸ್ಕರ ಇದ್ದಿದ್ದು ಸ್ಕಾಲರ್ಶಿಪ್. ಅದೇ ರೀತಿ ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳು ವಂಚಿತ ಮಾಡಿತ್ತು. ಅದೇ ರೀತಿ ರೈತರಿಗೆ ಸತ್ಯನೇ ಬೆಲೆ ರೂಪದಲ್ಲಿ ಎಲ್ಲನೂ ತೆಗಿತಾ ಬಂದಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳು ನಾವು ಬೀದಿಗಿಳಿಬೇಕಾಗುತ್ತೆ. ಮುಂದಿನ ದಿವಸ ನಮಗೆ ಇಲ್ಲಿ ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೆ ನಾವೇನಾರು ಬೆಳೆಗಳನ್ನು ಕಟಾವು ಮಾಡಿ ನಿಮಗೆ ಏನಾರು ಮಾರ್ಕೆಟ್ಗೆ ಏನಾರು ತಂದು ಕೊಡ್ಲಿದ್ದಂದ್ರೆ ನೀವು ಬೀದಿಗಿಳಿಬೇಕಾಗುತ್ತೆ. ಎಲ್ಲ ಇದ್ದಂಥವ್ರು ಏನೋ ಇದ್ದೀರಿ, ಸಾಹುಕಾರ ಮಂದಿಗಳು ಏನಿದ್ದೀರಿ, ನೀವು ಬೀದಿಗಿಳಿಬೇಕಾಗುತ್ತೆ. ರಾಜಕಾರಣ ವ್ಯಕ್ತಿಗಳು ಹೇಳ್ತಾ ಇದ್ದೀನಿ, ಬೀದಿಗಿಳಿಬೇಕಾಗುತ್ತೆ. ಆಮೇಲೆ ಮಣ್ಣು ತಿಂತೀರಿ ನೀವು. ರೈತ ಏನಾರು ಮನ್ಸು ಮಾಡಿದ್ರೆ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ರೈತ ಏನಾರು ಮನ್ಸು ಮಾಡಿದ್ದಂದ್ರೆ ಎಲ್ಲರೂ ಇರುವಂಥ ರಾಜಕಾರಣಿ ವ್ಯಕ್ತಿಗಳು ಮಣ್ಣು ತಿನ್ನಕ್ಕೆ ಹೋಗ್ತೀರಿ. ಅರ್ಥ ಮಾಡ್ಕೊಳ್ಳಿ. ಈಗಿನ ಸರ್ಕಾರಕ್ಕೆ ನಾನು ಹೇಳೋದು ಒಂದೇ ಎಚ್ಚರಿಕೆ ಕೊಡೋದು, ರೈತರು ಏನು ಬೆಂಬಲವನ್ನು ಕೊಟ್ಟು ನೀವು ಅವ್ರು ಏನು ಕೇಳ್ತಾ ಇದ್ದಾರೆ ಬೇಡಿಕೆಗಳನ್ನು ಈಡೇರಿಸಿ ಅಂತ ಕೇಳ್ತಾ ಇದ್ದೀನಿ. ಅಂತಂದ್ರೆ ಸರ್ಕಾರ ರೈತರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣ ಅವ್ರದ್ದು ಏನು ಬೇಡಿಕೆಗಳಿದ್ದಾವೆ ಅವನ್ನ ಬೇಗ ಆಲಿಸಿ ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕಂತಂದು ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ABP ಕಡೆಯಿಂದ ಇಡೀ ರಾಜ್ಯದಂತ ಹೋರಾಟ ಕರೆ ಕೊಟ್ಟಿದ್ವಿ. ಈ ಮೆಮೊರಂಡಂಬಲ್ಲಿ ಏನಿದೆ ನಮ್ಮ ವಿದ್ಯಾರ್ಥಿನಿಯವರು ಓದಿ ಅದನ್ನ ನಿಮಗೆ ಹೇಳ್ತಿದ್ದಾರೆ. ಬಳ್ಳಾರಿ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ ಬಳ್ಳಾರಿಯವರ ಮುಖಾಂತರ ಮಾನ್ಯರೇ, ವಿಷಯ ಸರ್ಕಾರ ರೈತರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ನವೆಂಬರ್ 6ರಂದು ABVC ಪ್ರತಿಭಟನೆ ಕರೆ. ರೈತ ದೇಶದ ಬೆನ್ನೆಲುಬು. ರೈತರ ಏಳಿಗೆಗೆ ಶ್ರಮಿಸಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಆದರೆ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದ ಕಾರಣ ರೈತರು ಇಂದು ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ರೈತರು ತಮ್ಮ ಬೆಳೆಗಳನ್ನು ಬೆಳೆಯಲು ಉಪಯೋಗಿಸುವ ರಸಗೊಬ್ಬರ ಹಾಗೂ ಇನ್ನಿತರ ವಸ್ತುಗಳ ಬೆಲೆ ಹೆಚ್ಚಾಗಿರುವುದು ನಮಗೆಲ್ಲ ತಿಳಿದಿರುವ ಸಂಗತಿ. ಹೀಗೆ ಖರ್ಚು ಮಾಡಿ 1 ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸರಿಯಾದ ರೀತಿಯ ಬೆಲೆ ಸಿಗದೇ ಇರುವ ಕಾರಣ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಇಂದಿನ ಸರ್ಕಾರ ರೈತರ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಜಾರಿಗೆ ಮಾಡಿದ್ದ ರೈತ ವಿದ್ಯಾನಿಧಿಯನ್ನು ಸಹಿತ ಇಂದಿನ ಸರ್ಕಾರ ಸ್ಥಗಿತ ಮಾಡಿದ್ದು ರೈತರ ಮಕ್ಕಳಿಗೆ ಮಾಡಿದ ಅನ್ಯಾಯವಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗದೆ ಹೋಗುವುದು ಎಂದರೆ ರೈತರು ಶ್ರಮಕ್ಕೆ ಅಪಮಾನದ ಜೊತೆಗೆ ಅವರಿಗೆ ಮಾಡುವ ದ್ರೋಹವೂ ಹೌದು. ನಮ್ಮ ಸಾಮಾಜಿಕ ಜೀವನ, ಆರ್ಥಿಕತೆ ಎಲ್ಲವೂ ಕೃಷಿ ಅವಲಂಬಿತವಾಗಿದೆ. ಯಾವಾಗ ರೈತರ ಬೆಳೆಗಳಿಗೆ ಸೂಕ್ತ ವರಮಾನ ಸಿಗುವುದಿಲ್ಲವೋ ಅದು ಉಳಿದೆಲ್ಲ ಕ್ಷೇತ್ರಗಳನ್ನು ಬಾಧಿಸುತ್ತದೆ. ಮುಖ್ಯವಾಗಿ ರೈತ ಮಕ್ಕಳ ಶಿಕ್ಷಣ, ಮದುವೆ, ವ್ಯವಹಾರ ಎಲ್ಲವೂ ತೊಂದರೆಗಳಿಗೆ ಒಳಗಾಗುತ್ತದೆ.
ಮೊದಲೇ ಆವರಿಸಿದ ಬಡತನ ಸಂಕಟಗಳಿಂದ ತೊಂದರೆಗೆ ಒಳಗಾದ ಮಕ್ಕಳ ಶಿಕ್ಷಣಕ್ಕೆ ಇರುವ ಅವಕಾಶ ಧಕ್ಕೆ ಉಂಟು ಮಾಡುತ್ತದೆ. ಅವರಿಗೆ ಅಗತ್ಯವಿರುವ ಕೃಷಿ ಚಟುವಟಿಕೆ ವಸ್ತುಗಳನ್ನು ಸಮರ್ಪಕವಾಗಿ ಸರಬರಾಜು ಮಾಡಬೇಕು. ರೈತರ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರೈತ ವಿದ್ಯಾನಿಧಿಯನ್ನು ನೀಡಬೇಕು. ಕಬ್ಬು ಬೆಳೆಗಾರರ ಬೇಡಿಕೆಗೆ ತಕ್ಷಣವೇ ಪರಿಹಾರ ಒದಗಿಸಬೇಕು. ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಹಾಗೇನೆ ಎಲ್ಲರೂ ಇದೇನು ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ ಆದಷ್ಟು ಬೇಗ ಅದೇನು ವಿಧಾನಸೌಧಕ್ಕೆ ತಲುಪಿಸಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಿಸಿ ಇದು ಬೇಗ ರೈತರು ಏನು ಇವತ್ತು ಧರಣಿ ಕುಂತಿದ್ದಾರೆ ಅವ್ರ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ನಂಬಿಕೆ ಇದೆ. ರೈತರಿಗಾಗಿ ನಾವು ಇರುವಂಥ ವಿದ್ಯಾರ್ಥಿಗಳು ಪರಿಷತ್ ವಿದ್ಯಾರ್ಥಿಗಳಿಗೋಸ್ಕರ ಅಂತಹ ಈ ಸಂಘಟನೆ ಏನಪ್ಪ ಅಂದರೆ ಬಂದು ಮನವೊಲಿಸ್ಕೊಂಡಿರುವಂಥ ಸರಿಗೆ ಧನ್ಯವಾದಗಳು. ಇಲ್ಲೆಲ್ಲ ಬಂದಂತಹ ವಿದ್ಯಾರ್ಥಿಗಳು ಧನ್ಯವಾದಗಳನ್ನು ಕೋರುತ್ತಾ ಹಾಗೇನು ಮೀಡಿಯಾದವರಿಗಿರ್ಬೋದು ಆರಕ್ಷಕ ಠಾಣೆ ಸಿಬ್ಬಂದಿಯವರಿಗಿರೋದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಈ ಹೋರಾಟವನ್ನು ಮುಕ್ತಾಯಗೊಳಿಸಿದ್ದೇವೆ. ಹಾಗೇನೆ ಇದು ಏನೋ ಪ್ರತಿಫಲ ಏನಾದ್ರು ಸಿಗ್ಲಿಲ್ಲ ಅಂದರೆ ಮುಂದೊಂದು ದಿವಸ ಇದಕ್ಕಿಂತ ದೊಡ್ಡ ಮಟ್ಟಿಗೆ ಹೋರಾಟ ಮಾಡುತ್ತೆ. ಮಾತಾಕಿ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು. ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ. ಬಲ ಭಾರತ್ ಮಾತಾ ಕಿ ಜೈ, ಬಲ ಭಾರತ್ ಮಾತಾ ಕಿ ಜೈ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.